ನಮಸ್ಕಾರ ಕನ್ನಡಿಗರೇ. ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ BEML ಅಲ್ಲಿ ಸುಮಾರು 24-25 ವರ್ಷಗಳಿಂದ 2600 ಜನ ಕೆಲಸ ಮಾಡ್ತಾ ಇರುವಂತಹ ಈ ಸಂಸ್ಥೆಯಲ್ಲಿ ಅವರನ್ನ ಬಿಟ್ಟು, ಅವರು ತಾತ್ಕಾಲಿಕವಾಗಿ ಕೆಲಸ ಮಾಡುವಂತಹ ಆ ಯುವಕರನ್ನ, ಆ ಕಾರ್ಮಿಕರನ್ನ ಬಿಟ್ಟು ಹೊರ ರಾಜ್ಯಗಳಿಂದ ನೀವು 110 ಜನನ್ನ ಪರ್ಮನೆಂಟ್ ಆಗಿ ಕೆಲಸಕ್ಕೆ, ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡಿರೋದನ್ನ ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಬಂದಂತ ಸಾಂತನೋ ರೈ, ಪ್ರಸಾದ್ ಶತಪಥಿ ಅನ್ನುವಂಥ ಬೇರೆ ರಾಜ್ಯದ ಅಧಿಕಾರಿಗಳು ಈ ಕನ್ನಡದ ಮಕ್ಕಳಿಗೆ ಅನ್ಯಾಯವನ್ನು ಮಾಡೋದ್ರ ಮುಖಾಂತರ ಹೊರ ರಾಜ್ಯದವ್ರನ್ನ ಹಣದ ಆಸೆಗೋ ಇನ್ಯಾವುದೋ ಆಸೆಗೆ ಆನ್ಲೈನ್ ಮುಖಾಂತರ ಪರೀಕ್ಷೆಯನ್ನು ಬರೆಯೋದ್ರ ಮುಖಾಂತರ ಶಾಶ್ವತವಾಗಿ ಅವ್ರನ್ನ ಕೆಲಸಕ್ಕೆ ತಗೊಂಡಿರ್ತಾರೆ. ಇಲ್ಲಿ ಹುಟ್ಟಿರುವಂತಹ ಕನ್ನಡದ ಮಕ್ಕಳು ಏನ್ ಮಾಡಬೇಕು, ಇಲ್ಲಿ ಇಂಜಿನಿಯರ್ ಮಾಡಿರುವಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಇವತ್ತು ಕನ್ನಡಿಗರಲ್ಲಿ ಮೂಡಿ ಬರ್ತಾ ಇದೆ. ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಆದೇಶವನ್ನ ಮಾಡಿದ್ರು, ಈ ನೆಲದ ಮಕ್ಕಳಿಗೆ, ಈ ಮಣ್ಣಿನ ಮಕ್ಕಳಿಗೆ ಕೆಲಸವನ್ನ ಕೊಡಬೇಕಂತ. ಮಾನ್ಯ ಕೇಂದ್ರದ ಉಕ್ಕು ಮಂತ್ರಿಗಳಾದಂಥ HD ಕುಮಾರಸ್ವಾಮಿ